ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಭಗವಾನ್ ಗಣೇಶನ ಬಗ್ಗೆ 10 ಸಾಲುಗಳ ಪುಟ್ಟ ಪ್ರಬಂಧ ತಿಳಿತೋಣ. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಭಗವಾನ್ ಗಣೇಶನ ಬಗ್ಗೆ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಭಾದ್ರಪದ ಮಾಸದ ಶುಕ್ಲ ಪಕ್ಷದಂದು ಭಗವಾನ್ ಗಣೇಶ ಜನಿಸಿದ. ಮತ್ತೊಮ್ಮೆ ನೋಡಿ, ಭಾದ್ರಪದ ಮಾಸದ ಶುಕ್ಲ ಪಕ್ಷದಂದು ಭಗವಾನ್ ಗಣೇಶ ಜನಿಸಿದ. ಓಕೆ, ಅನಂತರ ಎರಡನೇ ಪಾಯಿಂಟ್ ನೋಡಿ, ಶಿವ ಪಾರ್ವತಿಯ ಪುತ್ರನೇ ಗಣೇಶ. ಮತ್ತೊಮ್ಮೆ ನೋಡಿ, ಶಿವ ಪಾರ್ವತಿಯ ಪುತ್ರನೇ ಗಣೇಶ. ಓಕೆ, ನಂತರ ಮೂರನೇ ಪಾಯಿಂಟ್ ನೋಡಿ, ಕಾರ್ತಿಕೇಯ ಗಣೇಶನ ಸಹೋದರ. ಕಾರ್ತಿಕೇಯ ಗಣೇಶನ ಸಹೋದರ. ನಾಲ್ಕನೇ ಪಾಯಿಂಟ್ ನೋಡಿ, ಗಣೇಶನಿಗೆ ಆನೆಯ ಮುಖವಿದೆ. ಗಣೇಶನಿಗೆ ಆನೆಯ ಮುಖವಿದೆ. ಐದನೇ ಪಾಯಿಂಟ್, ಗಣೇಶನಿಗೆ ಮೋದಕ ಎಂದರೆ ಬಹಳ ಇಷ್ಟ. ಮತ್ತೊಮ್ಮೆ ನೋಡಿ, ಗಣೇಶನಿಗೆ ಮೋದಕ ಎಂದರೆ ಬಹಳ ಇಷ್ಟ. ಆರನೇ ಪಾಯಿಂಟ್ ನೋಡಿ, ಗಣೇಶ ಬುದ್ಧಿವಂತಿಕೆ ಯಶಸ್ಸು ಮತ್ತು ಅದೃಷ್ಟದ ನಾಯಕ. ಗಣೇಶ ಬುದ್ಧಿವಂತಿಕೆ, ಯಶಸ್ಸು ಮತ್ತು ಅದೃಷ್ಟದ ನಾಯಕ. ಏಳನೇ ಪಾಯಿಂಟ್, ಗಣೇಶನ ವಾಹನ ಇಲಿಯಾಗಿದೆ. ಎಂಟನೇ ಪಾಯಿಂಟ್ ನೋಡಿ, ಗಣೇಶನಿಗೆ ಏಕದಂತ ಲಂಬೋದರ ವಿಘ್ನೇಶ ವಕ್ರತುಂಡ ಹೀಗೆ 108 ಹೆಸರುಗಳಿವೆ. ಮತ್ತು ನೋಡಿ, ಗಣೇಶನಿಗೆ ಏಕದಂತ, ಲಂಬೋದರ, ವಿಘ್ನೇಶ, ವಕ್ರತುಂಡ ಹೀಗೆ 108 ಹೆಸರುಗಳಿವೆ. ಒಂಬತ್ತನೇ ಪಾಯಿಂಟ್ ನೋಡಿ, ಯಾವುದೇ ಕೆಲಸ ಆರಂಭದ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸುತ್ತಾರೆ. ಮತ್ತೊಮ್ಮೆ ನೋಡಿ, ಯಾವುದೇ ಕೆಲಸ ಆರಂಭದ ಮೊದಲು ಗಣಪತಿಗೆ ಪೂಜೆ ಸಲ್ಲಿಸುತ್ತಾರೆ. ಓಕೆ, ನಂತರ 10ನೇ ಪಾಯಿಂಟ್ ನೋಡಿ, ಭಗವಾನ್ ಗಣೇಶ ಎಂದರೆ ನನಗೆ ಬಹಳ ಇಷ್ಟ. ಭಗವಾನ್ ಗಣೇಶ ಎಂದರೆ ನನಗೆ ಬಹಳ ಇಷ್ಟ. ಓಕೆ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೆ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ.
ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.